ಜನುಮದಿನ ಸಂತೋಷದ ಶುಭ ಸುದಿನ ಈ ಸುದಿನ ನಿನ್ನ ಜನುಮದಿನ ಹಳೆಯದು ಮರೆಯಲಿ ಹೊಸತಿನಲ್ಲಿ ಈ ಜೀವನ ನಲಿಯಲಿ ಹರುಷದಲ್ಲಿ ನಿಮ್ಮಯ ಪ್ರೀತಿ ಹೂವಿನ ರೀತಿ ಅಂಧಗೆ ಕಣ್ಣನು ತೆರೆಸು ಜ್ಯೋತಿ ನಿಮ್ಮಯ ಪ್ರೀತಿ ಹೂವಿನ ರೀತಿ ಅಂಧಗೆ ಕಣ್ಣನು ತೆರೆಸುವ ಜ್ಯೋತಿ ಕಲ್ಲಿನ ಮನಸ್ಸನ್ನು ಕರಗಿಸು ಕುಲುಮೆ ಪಾಪವ ತೊಳೆವುದು ಪ್ರೀತಿಯ ಚಿಲುಮೆ ಜಾತ್ಯತೀತ ಜನತಾದಳದ ಮಹಾಲಕ್ಷ್ಮೀಪುರ ವಿಧಾನಸಭಾ ಕ್ಷೇತ್ರದ ಶಂಕರಮಠ ವಾರ್ಡಿನ ಅಧ್ಯಕ್ಷರು ನನ್ನ ಆತ್ಮೀಯ ಗೆಳೆಯನೂ ಆಗಿರ್ತಕ್ಕಂಥ ಶ್ರೀನಿವಾಸ್ ಅವರು ಏನಿವತ್ತು 50ನೇ ವಸಂತದ ಸಿಲ್ವರ್ ಜುಬ್ಲಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು, ಡೈಮಂಡ್ ಜುಬ್ಲಿ ತಪ್ಪಾಗಲಾರ್ದು. ಸೊ ಹಾಗಾಗಿ ಇವತ್ತೇನು ಅವರು ಜನ್ಮದಿನವನ್ನು ಆಚರಣೆ ಮಾಡ್ತಾಯಿದ್ದಾರೆ. ಭಗವಂತ ಅವ್ರಿಗಿನ್ನೂ ಹೆಚ್ಚಿನ ಆರೋಗ್ಯ ಐಶ್ವರ್ಯ ಆಯಸ್ಸನ್ನು ಕೊಟ್ಟು ಅವರ ಕುಟುಂಬದಲ್ಲೂ ಕೂಡ ಅವ್ರಿಗೆ ನೆಮ್ಮದಿಯನ್ನು ಕೊಟ್ಟು ಅವ್ರ ಮಕ್ಕಳಿಗೆ ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಸಂದರ್ಭದಲ್ಲಿ ಕೋರ್ತಾ, ಮತ್ತು ರಾಜಕೀಯ ಜೀವನದಲ್ಲಿ ಇನ್ನೂ ಹೆಚ್ಚಿನ ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಶುಭಾಶಯವನ್ನು ಕೋರ್ತೇನೆ. ಶ್ರೀಯುತ ಶ್ರೀನಿವಾಸ್ ಅವರು ಇವತ್ತೊಂದು ಹಬ್ಬ ನಿಮಿತ್ತವಾಗಿ ನಮ್ಮ JDS ಪಕ್ಷದ ಎಲ್ಲ ಕಾರ್ಯಕರ್ತರು, ಅದೇ ರೀತಿ ಪದಾಧಿಕಾರಿಗಳು ಮತ್ತು ಎಲ್ಲ ಪದಾಧಿಕಾರಿಗಳು ಕೂಡ ಇವತ್ತು ಅವರಿಗೆ ಶುಭ ಕೋರಕ್ಕೆ ಬಂದಿದ್ದೀವಿ. ನಮ್ಮ ಶ್ರೀನಿವಾಸ್ ಅವರು ಅತ್ಯಂತ ಸಂಘಟನೆ ಮಾಡತಕ್ಕಂತಹ ಒಬ್ಬ ಪದಾಧಿಕಾರಿ ಅವರು ನಿಜವಾಗ್ಲೂ. ಸೊ ಅವರಿಗೂ ದೇವರು 100 ವರ್ಷ ಆಯುಷ್ಯ ನೀಡಲಿ. ಅದೇ ರೀತಿಯಾಗಿ ಬರುವ ಮುಂದಿನ ವರ್ಷದೊಳಗಾಗಿ ಅವ್ರಿಗೊಂದು ಒಳ್ಳೆಯ ಅಧಿಕಾರ ನೀಡಲಿ. ಇವಾಗ ಅವರು ವಾರ್ಡ್ ಅಧ್ಯಕ್ಷರ ಅದಕ್ಕಿಂತ ಕೂಡ ಒಂದು ಹೆಚ್ಚಿನ ಅಧಿಕಾರ ಸಿಗಲಿ ಅಂತ ಹೇಳ್ಬಿಟ್ಟು ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಅದೇ ರೀತಿಯಾಗಿ ಇಲ್ಲಿ ಬಂದಂಥ ಎಲ್ಲ ಪದಾಧಿಕಾರಿಗಳು ಕೂಡ, ಯಾಕಂದರೆ ಬರ್ತಕ್ಕಂಥ ಮುಂದಿನ ವರ್ಷ ಬರೋಕ್ಕಿಂತ ಮುಂಚಿತ ಯಾವುದೋ ಇಲೆಕ್ಷನ್ ಬರೋ ಪಾಸಿಬಿಲಿಟಿ ಇದೆ. ಅದೇ ರೀತಿಯಾಗಿ ನಮ್ಮ ಪದಾಧಿಕಾರಿಗಳು ರೀಶಫಲ್ ಆಗುವಂಥ ಪ್ರಶ್ನೆ ಇದೆ. ಯಾಕಂದರೆ ಶೀತಲ ಕುಮಾರನ ಹೇಳಿದ್ದಾರೆ ಸಂಕ್ರಾಂತಿ ಕಳೆದ ನಂತರ ಎಲ್ಲನೂ ಚೇಂಜ್ ಮಾಡ್ಕೊಂಡ್ಬಿಟ್ಟು, ಅದಕ್ಕೆ ಎಲ್ಲ ಪದಾಧಿಕಾರಿಗಳು, ಶ್ರೀನಿವಾಸ್ ಮಾತ್ರ ಅಲ್ಲ, ಎಲ್ಲ ಪದಾಧಿಕಾರಿಗಳು ಕೂಡ ಒಂದು ಒಳ್ಳೆಯ ಅಧಿಕಾರ ಬರಲಿ ಮತ್ತು ಒಳ್ಳೆಯ ಒಂದು ದೇವರು ಅವ್ರಿಗೆಲ್ಲರಿಗೂ ಆಯುರಾರೋಗ್ಯ ಕೊಡಲಿ ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ಕೇಳ್ಕೊಳ್ತೇನೆ. ಸಂಘಟನೆ ಮಾಡ್ಕೊಂಡು ಹೋಗ್ತೀವಿ. ಸುಮಾರು ಏನು ಹೇಳ್ತಾರೋ ಡಬಲ್ ಆಗಿ ಸಂಘಟನೆ ಮಾಡ್ಕೊಳ್ತೀವಿ. ಇದಕ್ಕೆ ನಮ್ಮ ದಯಾನಂದ ಮುಖ್ಯನವರು ಎಲ್ಲ ಏನು ದೊಡ್ಡವರು ಏನಿದಾರೋ ನಮ್ಮ ಜೊತೆ ಉಳ್ಕೊಂಡ್ರೆ ಸಾಕು. ನಾವು ಕಷ್ಟ ಬಿಟ್ಕೊಂಡು ಹೋಗ್ತೀವಿ. ನಮ್ಮ ಬೆಂಬಲಿಗೆ ಹಿಂದೆ ಬೆಂಕಿ ಕಟ್ಟಿದ್ರೆ ಸಾಕು. ನಮ್ಮ ಮುಂದೆ ನಿಂತ್ಕೊಂಡು ಹೋಗಿ ಬೇರೆ ಬಾಟನ್ನ ಮುಗಿಸ್ತೀವಿ. ಸರ್, ಮುಂದಿನ ದಿನಗಳಲ್ಲಿ BBMP ಎಲೆಕ್ಷನ್ ಬರ್ತಾ ಇದೆ, ಹೇಳಿ ಸರ್. ಯಾವ ಥರ ಪಕ್ಷ ಸಂಘಟನೆ ಮಾಡೋಣ, ಸಂಘಟನೆ ಮಾಡಿ ದೊಡ್ಡವರು ಯಾರಿಗೆ ಏನು ಮಾಡ್ತಾರೋ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗೋಣ.